ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮುಲಮಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನ್ನೂರು. ಯಾವ ಬಾಡಿ ಭಾಳ ಹೀಟ್ ಆದಾಗ ಮೆರಿಡಿನ್ ಯಾವ ಸಮಸ್ಯೆ ಸ್ಟಾರ್ಟ್ ಆಗುತ್ತಂದರೆ ಕಿಡ್ನಿ ಮತ್ತು ಬ್ರೈನ್ ಮತ್ತು ಹಾರ್ಟ್ ಇವು ಸಮಸ್ಯೆಗೆ ಈಡಾಗ್ತವೆ. ಹಾಗಾಗಿ ನೀವು ಡಿಹೈಡ್ರೇಷನಿಂದ ತಪ್ಪಿಸ್ಕೊಳ್ಬೇಕಂದ್ರೆ ನೀವು ಸೂರ್ಯನ ಬಿಸಿಲನ್ನು ಅವಾಯ್ಡ್ ಮಾಡಿ. ಭಾಳ ಬಾಡಿ ತಂಪಿರೋರು ಬೇಕಾದರೆ ಹೋಗಿ ಒಂದು 10 ನಿಮಿಷ 15 ನಿಮಿಷ ನಿಂತ್ಕೊಂಡಾಗ. ಕೆಲವೊಬ್ಬರಿಗೆ ಕೋಲ್ಡ್ಸ್ ಇದ್ದರೆ ಅಲರ್ಜಿ ಬರುತ್ತೆ. ಈ ಚಳಿಗಾಲ ಬಂದರೆ ಕೆಲವೊಬ್ಬರಿಗೆ ಅಲರ್ಜಿ, ಕೆಲವೊಬ್ಬರಿಗೆ ಸಮಸ್ಯೆಗಳು ಕಾಣ್ತಾವಲ್ಲ, ಅವ್ರು ಬೇಕಾದ್ರೆ 10 ರಿಂದ 15 ನಿಮಿಷ ನೀವು ನಿಂತ್ಕೋಬೋದು. ನಿಮಗೆ ಅಷ್ಟೊಂದು ಎಫೆಕ್ಟ್ ಕೊಡಲ್ಲ ಅನಿಸುತ್ತೆ. ಹಾಗಾಗಿ ಈ ಬಾಡಿಯಲ್ಲಿ ಇನ್ಡಿಫಿಷಿಯನ್ಸ್ ಯಾವಾಗ ತಂಪು ಕಡಿಮೆ ಆಗುತ್ತೆ ಆವಾಗ ಹೀಟ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನೀವು ಈಗ ನಾನೇನು ಹೇಳಿದ್ದೀನಿ ಆ ಪಾಯಿಂಟ್ಸನ್ನು, ಕಲರ್ಸನ್ನು ಮತ್ತು ಆಹಾರಗಳನ್ನು ನೀವು ತಗೊಳೋದ್ರಿಂದ ನಿಮಗೆ ರಿಲೀಫ್ ಸಿಗುತ್ತೆ. ಈ ಹೋಮ್ ರೆಮಿಡಿಯಲ್ಲಿ ಏನು ಮಾಡ್ಬೋದು ಸರ್? ಬಾಡಿಯಿಂದ ಹೀಟನ್ನು ತಪ್ಪಿಸಲು ಹೋಮ್ ರೆಮಿಡಿ ಏನು ಮಾಡ್ಬೋದು ಅಂದರೆ, ದಿನಕ್ಕೆ 4 ರಿಂದ 5 ಲೀಟರ್ ನೀರು ಕುಡೀರಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರು ಕುಡೀರಿ. ಇದು ಹೀಟನ್ನು ಫ್ಲಶ್ ಮಾಡುತ್ತೆ. ಮತ್ತು ಮಜ್ಜಿಗೆ ತಗೊಳ್ಳಿ. ಮಧ್ಯಾಹ್ನದ ಊಟದ ನಂತರ ಇಲ್ಲಾಂದರೆ ಮಜ್ಜಿಗೆಯನ್ನು ಊಟ ಮಾಡಿ, ಇಲ್ಲ ಮಜ್ಜಿಗೆ ಅನ್ನ ಊಟ ಮಾಡಲಿಲ್ಲ ಅಂದರೆ ಊಟದ ನಂತರ ಮಜ್ಜಿಗೆ ತಗೊಳ್ಳಿ. ಇದು ಕೂಡ ಬಾಡಿಯಲ್ಲಿರ್ತಕ್ಕಂಥ ಹೀಟನ್ನು ಕಡಿಮೆ ಮಾಡುತ್ತೆ. ನೋಡಿ, ಈ ಮಜ್ಜಿಗೆ ಕುಡಿತೀರಲ್ಲ, ಮಜ್ಜಿಗೆ ಕುಡಿಬೇಕಾದ್ರೆ ಉಪ್ಪನ್ನು ಕಡಿಮೆ ಹಾಕಿ ಸ್ವಲ್ಪ ನೀವು ಜೀರಿಗೆ ಹಾಕೋಬೋದು. ಜೀರಿಗೆ ತಂಪನ್ನು ಮಾಡುತ್ತದೆ. ಮತ್ತು ಅವಾಗ ಏನಾಗುತ್ತೆ, ಸ್ಟಮಕ್ ಕೂಲ್ ಆಗುತ್ತೆ ಮತ್ತು ಡೈಜೆಷನ್ ಇಂಪ್ರೂವ್ ಆಗುತ್ತೆ. ನೀವು ಸ್ಟಮಕ್ಕನ್ನು ಕೋಲ್ಡ್ ಮಾಡಬೇಕಂದ್ರೆ, ಸ್ಟಮಕ್ ಯಾರ್ದು ಹೀಟ್ ಇರುತ್ತೆ, ಭಾಳ ಗ್ಯಾಸ್ಟ್ರಿಕ್ ಇರುತ್ತೆ, ಅವ್ರಿಗೆ ಏನು ಮಾಡ್ಬೋದು ಅಂದರೆ ಮೋಸಂಬಿ ಜ್ಯೂಸ್ ಕೂಡ ಕೊಡ್ಬೋದು. ಮೋಸಂಬಿ ಸ್ಟಮಕ್ ಹೀಟನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಕೋಕೋನಟ್ ಹೇಳಿದ್ನಲ್ಲ, ಎಳ್ನೀರು ಕುಡೀರಿ ಅಂತ ಹೇಳಿದೆ ನಾನು. ಅದನ್ನು ಪ್ರತಿದಿನ ಸೇವಿಸೋಕ್ಕಾಗಲಿಲ್ಲ ಅಂದರೆ ವೀಕ್ಲಿ 2 ಟೈಮ್ಸ್ ತಗೊಳ್ಳಿ. ಮತ್ತು ಹಣ್ಣುಗಳನ್ನು ಹೇಳಿದೆ ನಾನು, ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ತಗೊಳ್ಳಿ, ಪಪ್ಪಾಯಿ ಕಡಿಮೆ ತಗೊಳ್ಳಿ ಅಂತ ಹೇಳಿದೆ. ಮತ್ತು ವಾಟರ್ ಕಂಟೆಂಟ್ ಹೆಚ್ಚಿಗೆ ಇರಲಿ. ಯಾವುದೇ ಹಣ್ಣು ತೊಗೊತೀನಿ, ಯಾವುದೇ ತರಕಾರಿ ತೊಗೊತೀನಿ ಅಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರಬೇಕು. ಆ ಥರ ಇರೋದ್ರಿಂದ ನೀವು ನಿಮ್ಮ ಬಾಡಿಯನ್ನು ಬಿಸಿಯಿಂದ ಕಾಪಾಡ್ಕೋಬೋದು. ಈ ಕೊತ್ತಂಬರಿ ಬೀಜ ಬರುತ್ತಲ್ಲ, ಈ ಕೊತ್ತಂಬರಿ ಬೀಜನ 1 ಚಮಚ ಕೊತ್ತಂಬರಿ ಬೀಜ 1 ಗ್ಲಾಸಿಗೆ ಹಾಕಿ ನೆನೆ ಹಾಕಿ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ನಿಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗೋದನ್ನು ತಡೆಯಬಹುದು. ಬಾಡಿ ಹೀಟಿಂದ ನೀವು ಮುಕ್ತಿ ಪಡಿಬೋದು. ಮತ್ತು ಇನ್ನೇನು ಮಾಡ್ಬೋದು ಅಂದರೆ 20 ರಿಂದ 30 ml ಅಲೋವೆರಾ ಬರುತ್ತಲ್ಲ, ಅಲೋವೆರಾ ಪೀಸು ನೀರಲ್ಲಿ ಹಾಕೊಂಡ್ಬಿಟ್ಟು 20 ರಿಂದ 30 ml ಅದನ್ನು ನೀರಿಗೆ ಹಾಕೊಂಡ್ಬಿಟ್ಟು ಕುಡಿಬೋದು. ಆವಾಗ ಪಿತ್ತ ಮತ್ತು ಹೀಟನ್ನು ಇದು ಕಡಿಮೆ ಮಾಡುತ್ತೆ. ಈ ಎಳ್ನೀರಿಗೆ ಲಿಂಬೆ ಹಣ್ಣು ಹಾಕೊಂಡ್ಬಿಟ್ಟು ಕುಡಿಬೋದು. ಈ ಥರ ನೀವು ಮಾಡ್ತಾ ಬಂದರೆ ನೀವು ಬಿಸಿಲಿನಿಂದ ಹೀಟನ್ನು ನಿಮ್ಮ ಬಾಡಿ ರಕ್ಷಿಸ್ಕೊಳ್ಬೋದು. ಯಾಕಂದರೆ ಇದು ಒಂದ್ಸಲ ನೀವು ಕಂಟಿನ್ಯೂ ಇದು ಬಾಡಿ ಹೀಟ್ ಹಾಕ್ಕೊತ ಹೋದರೆ ಮತ್ತು ಅದನ್ನು ಆರೋಗ್ಯನ ಸುಧಾರಣೆ ಮಾಡೋದಕ್ಕೆ ಭಾಳ ಕಾಲಾವಕಾಶ ಬೇಕಾಗ್ತದೆ. ಮಕ್ಕಳ ಬಗ್ಗೆ ಭಾಳ ಜಾಗೃತಿ ತಗೋರಿ. ಈ ಸ್ವಲ್ಪ ಟೀ ಕಾಫಿಯನ್ನು ಅವಾಯ್ಡ್ ಮಾಡಿರಿ. ಮತ್ತು ಹೆಚ್ಚು ಮಸಾಲೆ ಪದಾರ್ಥ ಅಂತ ಅವಾಯ್ಡ್ ಮಾಡಿರಿ ಅಂತ ಹೇಳಿದೆ. ಎಸ್ಪೆಷಲಿ ಈ ಬಿಸಿಲಿನ ಟೈಮ್ನಲ್ಲಿ ಚಿಕನ್ನು, ಎಗ್ಸು ಅವಾಯ್ಡ್ ಮಾಡಿ. ಈ ಥರ ಮಾಡೋದ್ರಿಂದ ನಿಮಗೆ ನಿಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗೋದನ್ನು ನೀವು ತಡಿಬೋದು. ಮತ್ತು ನೋಡಿ, ಈಗಾಗಲೇ ನಾವು ನಮ್ಮ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಬುಕ್ಕನ್ನು ನಾವು ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ಡೈಲಿ ಆಫರ್ನ ಕೊಟ್ಟಿದ್ದೀವಿ. ಈಗ ಪಾರ್ಟ್ 1 ಬುಕ್ಕು 2400 ರೂಪಾಯಿ ಇದೆ. ನೀವು 369 ರೂಪಾಯಿ ಪೇ ಮಾಡಿದರೆ ನಮ್ಮ ಫೋನ್ಪೇ ನಂಬರಿಗೆ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗುತ್ತೆ. ಇದು 500 ಜನಕ್ಕೆ ಮಾತ್ರ ಇರೋದು. ಈಗ ಆಲ್ರೆಡಿ ನಿನ್ನಗೀಗ 125 ಇತ್ತು, ಇವತ್ತು ಮತ್ತೆ 5 ಜನ ಆಗಿದ್ದಾರೆ, 130 ಆಗಿದೆ ಈಗ. ಹಾಗಾಗಿ ದಯಮಾಡಿ ಇದು ಆಫರು. ನಾವು 6000 ರೂಪಾಯಿ ಇರೋ ಬುಕ್ಕನ್ನು 2400 ರೂಪಾಯಿ ಕೊಡ್ತಾ ಇದ್ದೀವಿ ಈಗ, ಪಾರ್ಟ್ 1. ಹಾಗಾಗಿ ತಡ ಮಾಡದೆ ನಿಮ್ಮ ಹೆಸರು ನೋಂದಾಯಿಸ್ಕೊಡ್ರಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಸಂಖ್ಯೆಗೆ ಕರೆ ಮಾಡಿರಿ. ನಾವು ನಿಮಗೆ ಯಾವಾಗಲೂ ನಿಮ್ಮ ಸೇವೆಗೆ ಸದಾ ಸಿದ್ಧರಾಗಿರ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ, ಇನ್ನೂ ಹೆಚ್ಚಿನ ಥರದ ಆರೋಗ್ಯದ ಬಗ್ಗೆ ವಿಡಿಯೋಸ್ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಶ್ರೀ ವಿಶ್ವಶಕ್ತಿ ಕುಟುಂಬ ಅಂತ.
ಆ ನಮ್ಮ ಕುಟುಂಬಕ್ಕೆ ಜಾಯ್ನ್ ಆಗಿ ನಿಮಗೆ ಯಾವುದೇ ಥರದ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಆ ಗ್ರೂಪ್ನಲ್ಲಿ ಮನಸ್ಸು ಬಿಚ್ಚಿ ನೀವು ಡಿಸ್ಕಸ್ ಮಾಡ್ಬೋದು. ಅದರಲ್ಲಿ ಯಾವುದೇ ಥರದ್ದು ನಾವು ಚಾರ್ಜ್ ಮಾಡಲ್ಲ. ನಾವೀಗ ಕೆಲವೇ ನಾಳೆ ಇಲ್ಲ ನಾಳೆದಿಂದ ಇನ್ನೊಂದು ಆಫರ್ ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ತಡ ಮಾಡಬೇಡಿ. ಯಾಕಂದರೆ ಬುಕ್ಸು ನೆಕ್ಸ್ಟ್ ಈ 500 ನಂಬರ್ಸ್ ಕ್ವಾಂಟಿಟಿ ಹೋಗುತ್ತಂದರೆ ನಾವು ಬುಕ್ಸನ್ನು ನಾವೀಗ ಕೊಡ್ತಾ ಇರೋದು ನಮಗೇನಿಲ್ಲ, ಅದು ಕೊರಿಯರ್ ಚಾರ್ಜಸ್ ಬಿಟ್ಟು ಪ್ರಿಂಟಿಂಗ್ ಪ್ರೆಸ್ ಕಾಸ್ಟ್ ಬಿಟ್ಟರೆ ನಮಗೇನು ಉಳಿಯೋದಿಲ್ಲ. ಇದು ಫಸ್ಟ್ ಟೈಮು ನಾನು, ಯಾಕಂದರೆ ನಮ್ಮ ಹತ್ರ ಆರ್ಥಿಕ ಸಮಸ್ಯೆ ಇರೋದ್ರಿಂದ ನಾವೀಗ ನಮ್ಮ ಬುಕ್ಕನ್ನು ಜನರಿಗೆ ತಲುಪಿಸ್ಬೇಕು, ಅದರಿಂದ ಆ ಜನರಿಗೆ ಉಪಯೋಗ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಬುಕ್ಕಿನ ಹಣ ಜಾಸ್ತಿ ಆಗುತ್ತೆ. ಇವತ್ತೇ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಕೆಲವೊಂದು ಫೀಡ್ಬ್ಯಾಕ್ ವಿಡಿಯೋ ಇದ್ದಾವೆ, ಅವನ್ನ ಸ್ವಲ್ಪ ನಾವು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಅಪ್ಲೋಡ್ ಮಾಡ್ತೀವಿ ಸದ್ಯದರಲ್ಲೇ. ತಗೊಂಡವರು ಮನಸ್ಸು ಬಿಚ್ಚಿ ಸರ್ ಇದು ಬುಕ್ಕು ನಮ್ಮ ಮನೇಲಿದ್ದರೆ ನಾವೇ ಡಾಕ್ಟರ್ ಆಗ್ಬೋದು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಫೀಡ್ಬ್ಯಾಕ್ ವಿಡಿಯೋಸ್ ಬಂದಿದ್ದಾವೆ. ಕೆಲವೊಬ್ರಿಗೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಫೋನ್ ಮಾಡ್ತಾರೆ, ಸರ್ ನಾವಲ್ಲಿ ಬರೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಕೆಲವೊಂದು ಪೇಜಸ್ ಕಳಿಸ್ಕೊಡಿ ಸರ್ ನಾವು ನೋಡ್ತೀವಿ ಅಂತಾರೆ. ಅಂಥವ್ರಿಗೂ ನಾವು ಕಳಿಸ್ಕೊಟ್ಟಿದ್ದೀವಿ. 10-15 ಪೇಜ್ ಕಳಿಸ್ಕೊಟ್ಟೋದ್ರಿಂದ ಅಲ್ಲಿ ಮ್ಯಾಟ್ರ್ ನೋಡ್ತಾರೆ, ಸರ್ ಇದು ಬುಕ್ ಚೆನ್ನಾಗಿದೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ ಸ್ನೇಹಿತರೆ, ನಾವು ಫಸ್ಟ್ ಮೆಟ್ಲಿಂದ ಹತ್ತಿದ್ದೀವಿ. ನಾವು ಯಾವುದೇ ವಿಚಾರಗಳನ್ನು ಹೇಳಬೇಕಂದ್ರೆ ಸತ್ಯವಾಗಿ ಹೇಳ್ತೀವಿ. ಅದನ್ನು ಯಾವುದೇ ಥರದ ನಮಗೆ ಸುಳ್ಳು ಹೇಳಿ ಅದರಿಂದ ಹಣ ಮಾಡಬೇಕನ್ನೋ ಉದ್ದೇಶ ನಮ್ಮದಿಲ್ಲ. ನಾವು ಕೆಲವೇ ದಿನಗಳಲ್ಲಿ ಇನ್ನೂ ಆನ್ಲೈನ್ ಕನ್ಸಲ್ಟೇಷನ್, ನೀವು ನಿಮ್ಮ ನಾಲಿಗೆ ಫೋಟೋ ಕಳಿಸ್ರಿ, ಫ್ರೀ ಕನ್ಸಲ್ಟೇಷನ್ ತೊಗೋಬೋದು. ಬೇಕಾದರೆ ನಮ್ಮ ಹತ್ರದ ಹಣ ಇಲ್ಲ ಸರ್ ಫ್ರೀ ಕೊಡ್ರಿ ಅಂದರೆ ನಾವು ಫ್ರೀ ಕೊಡ್ತೀವಿ. ಇಲ್ಲ ಸರ್ ನಮ್ಮ ಹತ್ರ ಇಷ್ಟಿದೆ, ಅದು ಎಷ್ಟು ಅಂತ ಇಲ್ಲ, ನಾವು ಇಷ್ಟು ಆನ್ಲೈನ್ ಕನ್ಸಲ್ಟೇಷನ್ ಫೀಸನ್ನು ನಾವು ಫಿಕ್ಸ್ ಮಾಡೋಂಗಿಲ್ಲ. ಇನ್ಮೇಲೆ ಏನೇ ಇದ್ದರೆ ನಿಮ್ಮ ನಾಲಿಗೆ ಫೋಟೋ ನಮ್ಮ ವಾಟ್ಸಪ್ಪಿಗೆ ಕಳಿಸ್ರಿ, ನಿಮ್ಗೆ ಎಷ್ಟು ತಿಳಿಯುತ್ತೋ ಅಷ್ಟು ಕೊಡಿ ಸರ್. ನಮ್ಮ ಹತ್ರ ನಾವು ಹುಷಾರಾದ್ಮೇಲೆ ದುಡ್ಡು ಕೊಡ್ತೀವಿ ಅಂದರೆ ಸಂತೋಷ, ನೋ ಪ್ರಾಬ್ಲಮ್. ಹಾಗಾಗಿ ನೀವು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋಕ್ಕೆ ನಮಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಯಾವಾಗಲಾದರೂ ಫೋನ್ ಮಾಡಿ. ಎಮರ್ಜೆನ್ಸಿ ಇದ್ದರೆ ಸಂಜೆ 5 ಗಂಟೆ ನಂತರ ಮಾಡಿ, ತೊಂದರೆ ಇಲ್ಲ. ಯಾಕಂದರೆ ನಮಗೆ ನಿಮ್ಮ ಆರೋಗ್ಯ, ನಮಗೆ ಜನಸೇವೆ ಮಾಡಲು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ಈಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇದರಿಂದ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಸೇವೆಗೆ ಇನ್ನೂ ಹೆಚ್ಚಿನ ಟೈಮ್ ಕೊಡ್ಬೋದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಮಾಡ್ಬೋದು ಅಂತ ಒಂದು ಉದ್ದೇಶ ಅಷ್ಟೇ. ನಾವು ಎಲ್ಲರ ಥರ ನಮಗೆ ಇಷ್ಟು ಫಿಕ್ಸ್ ಮಾಡಿದ್ದೀವಿ ಆ ಥರ ಮಾಡಿದ್ದೀವಿ ಅಂತ ಎಲ್ಲ, ನಾವು ಸತ್ಯ ಹೇಳ್ಕೊಂಡು ಬದುಕ್ತೀವಿ. ಮುಂದೆ ಕೂಡ ಅದೇ ಥರ ಇರ್ತೀವಿ. ನಮ್ಮ ಗುರುಗಳು ಕಲಿಸಿರೋದು ಇದೇ ಥರ. ಹಾಗಾಗಿ ಈ 500 ಕ್ವಾಂಟಿಟಿ ಆದಮೇಲೆ ಬುಕ್ಕಿನ ರೇಟ್ ಜಾಸ್ತಿ ಆಗುತ್ತೆ. ಆಮೇಲೆ ಸರ್ ನಮಗೆ ಕಡಿಮೆ ಮಾಡಿರಿ ಅಂದರೆ ದಯವಿಟ್ಟು ಆಗೋದಿಲ್ಲ. ಯಾಕಂದರೆ ಇದಕ್ಕೆ ಶ್ರಮ ಪಟ್ಟಿದ್ದೀವಿ. ನಿಮಗೆ ಕನ್ಫ್ಯೂಸ್ ಇತ್ತಂದರೆ ನನ್ನ ವಾಟ್ಸಪ್ಪಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಇಲ್ಲಾಂದರೆ ನನಗೆ ಫೋನ್ ಮಾಡಿ ತಿಳಿಸಿ. ನಿನ್ನೆ ಒಂದು 5 ಜನ ಕಳಿಸ್ಕೊಂಡಿದ್ದಾರೆ, ಸರ್ ನಿಮ್ಮ ಬುಕ್ಕನ್ನು ನೀವು ಹೇಳಿದಿರಿ ಯೂಟ್ಯೂಬ್ನಲ್ಲಿ ಹೇಗಿದೆ, ನಾವು ಪೇ ಮಾಡಬೇಕಂದ್ರೆ ನಿಮ್ಮ ಬುಕ್ಕನ್ನು ಕಳಿಸ್ಕೊಡ್ರಿ ಅಂತ ಹೇಳಿದರು. ನಾವು ಕೆಲವೊಂದು ಪೇಜಸ್ನ ಕಳಿಸ್ಕೊಟ್ಟಿದ್ದೀವಿ. ನಮ್ಮ ಶ್ರೀ ವಿಶ್ವಶಕ್ತಿ ಕುಟುಂಬ ವಾಟ್ಸಪ್ ಗ್ರೂಪಿಗೂ ಕೂಡ ಕಾಪೀಸ್ ಅವೈಲೇಬಲ್ ಇದೆ. ಯಾರಿಗೂ ನೋಡಿ, ಕೆಲವೊಬ್ಬರಿಗೆ ನಾವು ಆ್ಯಡ್ ಮಾಡ್ತಾಯಿದ್ವಿ ನಂಬರ್ ತೊಗೊಂಡು, ಯಾರಿಗೂ ಒತ್ತಾಯ ಇರಲ್ಲ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಮ್ಮ ಕುಟುಂಬ, ನಮ್ಮ ಒಂದು ಸದಸ್ಯರು, ನಮ್ಮ ಕುಟುಂಬದ ಸದಸ್ಯರ ಥರನೇ ನಾವು ನಿಮ್ಮನ್ನು ಟ್ರೀಟ್ ಮಾಡ್ತೀವಿ. ನಮಗೆ ಯಾವುದೇ ಥರದ ಅನುಮಾನ ಬೇಡ. ನಮ್ಮ ಗ್ರೂಪ್ನಲ್ಲಿ ನೀವು ಸೇರಿದರೆ ಯು ಆರ್ ಮೈ ಫ್ಯಾಮಿಲಿ, ನೀವು ನನ್ನ ಕುಟುಂಬ. ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ತಂದೆ ಆಗಿರ್ಬೋದು, ಎಲ್ಲರಿಗೂ ನಿಮಗೆ ನಾವು ಸೇವೆ ಮಾಡಲು ಸಿದ್ಧ ಇರ್ತೀವಿ. ಹಾಗಾಗಿ ತಡ ಮಾಡದೆ ನೀವು ಈ ಬುಕ್ಕನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ಇನ್ನೂ ಕೆಲವೇ ಸೀಟುಗಳು ಬಾಕಿ ಇದ್ದಾವೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೀವು ನಮ್ಮ ಬುಕ್ಕನ್ನು ಕೆಲವೊಂದು ಪೇಜಸ್ ನೋಡಿ, ನಿಮಗೇನಾದ್ರು ಡೌಟ್ಸ್ ಇದ್ದರೆ ನಾವು ಫ್ರೀಯಾಗಿ ಮಾತಾಡಿ ನಾವು ನಿಮಗೆ ಸೇವೆಗೆ ಸದಾ ಸಿದ್ಧರಿರ್ತೀವಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಯೂಟ್ಯೂಬ್ನಿಂದ ಸ್ವಲ್ಪ ಇನ್ಕಮ್ ನೋಡೋಣ. ಯಾಕಂದರೆ ನಾವು ಫ್ರೀ ಸರ್ವಿಸ್ ಕೊಡ್ತಾ ಇರೋದು ಅನ್ನಂದರೆ ಉದ್ದೇಶ ಏನಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಯಾಕಂದರೆ ಎಲ್ಲರಿಗೂ ಈ ಆರ್ಥಿಕ ದೌರ್ಬಲ್ಯ ಇದ್ದೇ ಇರುತ್ತೆ. ಹಣ ಇದ್ದವರು ದೊಡ್ಡ ಆಸ್ಪತ್ರೆಗೆ ತೋರಿಸ್ಕೋಬೋದು. ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಮ್ಮ ಹತ್ರ ಮಾಹಿತಿ ತೊಗೊತಾರೆ ಪ್ರತಿ ದಿವಸ. ನಾವು ಯಾರಿಗೂ ಬೇಜಾರು ಮಾಡ್ಕೊಳಂಗಿಲ್ಲ, ಯಾರಿಗೂ ದ್ರೋಹ ಅಂತೂ ಮಾಡೋಣ. ನನಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ನಾನು ಇರೋ ತನಕ
ನಾನು ಇರೋ ತನಕ ಜನ ಸೇವೆ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಅದು ಹಾಗೆ ಆಗುತ್ತೆ ಕೂಡ, ಮುಂದೆ ನೀವೇ ನೋಡ್ತೀರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.